ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡು ನನ್ನನ್ನು ನಂಬಿ ನನ್ನ ಸಬ್ಸ್ಕ್ರೈಬ್ ಮಾಡಿದ ಸಹೋದರರ ಕೂಗು ಕಳೆದ 4 ದಿನಗಳಿಂದ ಒಂದೇ ಆಗಿತ್ತು. ಅದು ಅಣ್ಣ ಹೆಲಿಕಾಪ್ಟರ್ ಬೈಜಾ ಬೈಜಾ ಅಂತ. ಅದಕ್ಕೆ ನಾನು ಸ್ಪಂದಿಸಲೇಬೇಕಾದದ್ದು ನನ್ನ ಕರ್ತವ್ಯವಲ್ವೇ? ಸೊ ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಕಿಂಗ್ ಆದಂತ ಹೆಲಿಕಾಪ್ಟರ್ ಬೈಜಾ ಬಗ್ಗೆ. ಹೆಲಿಕಾಪ್ಟರ್ ಬೈಜಾದ ಮಾಲೀಕರಾದಂತ ಬಾಳುದಾದ ಹಜಾರೆರವರು ಇಲ್ಲಿವರೆಗೂ ಗಳಿಸಿದಾದ್ರು ಎಷ್ಟು? ಸೊ ಅದಕ್ಕೂ ಮುಂಚೆ ಬಾಳುದಾದ ಹಜಾರೆ ಮತ್ತು ಹೆಲಿಕಾಪ್ಟರ್ ಬೈಜಾದ ಇತಿಹಾಸ ತಿಳಿಬೇಕಲ್ವೇ? ಒಬ್ಬ ಸೇತ್ಕರಿ ಫ್ಯಾಮಿಲಿಯಲ್ಲಿ ಜನಿಸಿದ ಬಾಳುದಾದ ಹಜಾರೆ ಅವರು ಎತ್ತಿನ ಮೇಲಿನ ಪ್ರೀತಿ ಹಾಗೂ ಹವ್ಯಾಸದಿಂದ ವಿದ್ಯಾಭ್ಯಾಸದಲ್ಲಿ ಅಷ್ಟೇನು ಗಮನ ಹರಿಸಲಿಲ್ವಂತೆ. ತನ್ನ 10ನೇ ತರಗತಿಗೆ ವಿದ್ಯಾಭ್ಯಾಸದಿಂದ ದೂರ ಸರಿದ್ರಂತೆ. ಇದನ್ನ ನೋಡಿದ ಅವರ ತಂದೆ, ಮಗ ಇನ್ನೇನು ಕೈ ತಪ್ಪಿ ಹೋಗ್ತಾನಂತೇಳಿ ಕಂಪನಿ ಒಂದರಲ್ಲಿ ಕೆಲಸಕ್ಕೆ ಸೇರಿಸಿದ್ರಂತೆ. ಆದ್ರೆ ಮನುಷ್ಯನಿಗಿದ್ದ ಹವ್ಯಾಸ ಕೇಳ್ಬೇಕಲ್ವಾ? ಅವರಿಗಿದ್ದ ಎತ್ತಿನ ಗಾಡಿ ಶಹರತ್ತಿನ ಪ್ರೇಮದಿಂದ ಪಕ್ಕದ ಊರಿನಲ್ಲಿ ನಡೆಯುತ್ತಿದ್ದ ಎತ್ತಿನ ಗಾಡಿ ಶಹರತ್ಗಳನ್ನು ನೋಡಲು ಆ ಕಂಪನಿ ಬಿಟ್ಟೇ ಹೋಗ್ತಿದ್ರಂತೆ. ಹೀಗೆ ದಿನದಿಂದ ದಿನಕ್ಕೆ ಶಹರತ್ತಿನ ಮೇಲಿದ್ದ ಪ್ರೀತಿ ಹೆಚ್ಚಾದ ಕಾರಣ ನಾನು ಶಹರತ್ತು ಮಾಡಲೇಬೇಕೆಂದು ಕಂಪನಿ ಬಿಟ್ಟು ಶಹರತ್ತಿಗಾಗಿ ಎತ್ತುಗಳನ್ನು ಹುಡುಕಾಡಲು ಪ್ರಾರಂಭಿಸಿದ್ರಂತೆ. ಹೀಗೆ ಹುಡುಕಾಟ ನಡೆಸ್ತಾ ಇರಬೇಕಾದ್ರೆ ಅವರ ಗೆಳೆಯರ ಸಹಾಯದಿಂದ ಅವರ ಮನೆ ದೇವತೆಯಾದ ಶಿಲ್ಯ ಅನ್ನೋ ಭಾಗ್ಯವಂತ ಎತ್ತು ಸಿಕ್ತಂತೆ. ಅದರಿಂದ ಸಣ್ಣ ಪುಟ್ಟ ಶಹರತ್ತುಗಳನ್ನು ಮಾಡುತ್ತಿದ್ದ ಅವರು ಮನಸ್ಸು ತುಂಬದ ಕಾರಣ ಇನ್ನೇನೋ ಮಾಡಬೇಕೆಂದು ಹಂಬಲಿಸ್ತಿದ್ರಂತೆ. ಅಷ್ಟೊತ್ತಿಗೆ ಶಹರತ್ತಿನಲ್ಲಿ ಹೆಸರು ಮಾಡಿದ ಸಂತೋಷ್ ಪಾಂಡ್ರೆ, ರಾವ್ ಪಾಂಡೆಗಾವ್, ಅನಿಲ್ ಪುಣೇಕರ್, ಯೇಸು ಹಜಾರೆ, ಭಾರತ್ ಸರ್ಕಾರ್ ಹೀಗೆ ಹಲವರ ಪರಿಚಯ ಮಾಡಿಕೊಂಡಿದ್ರಂತೆ. ಇವರ ಲವಲವಿಕೆಯನ್ನು ನೋಡಲಾರದೆ ಗೆಳೆಯರಾದ ಸಂತೋಷ್ ಪಾಂಡ್ರೆ ಮತ್ತು ರಾವ್ ಪಾಂಡೆಗಾರ್ ಅವರು ಮನೆಗೆ ಬಂದು, ಗೆಳೆಯ, ನಿನ್ನ ಶಹರತ್ತಿನಲ್ಲಿ ಏನಾದ್ರೂ ಮಾಡ್ಬೇಕೆನ್ನುವ ಲವಲವಿಕೆ ಈ ಶಿಲ್ಯ ಅನ್ನೋ ಎತ್ತಿನಿಂದ ಪೂರ್ಣವಾಗೋದಿಲ್ವೋ ಅಂದ್ರಂತೆ. ಅದಕ್ಕೆ ಬಾಳುದಾದ ಹಜಾರೆರವರು, ಈ ಶಹರತ್ತಿನಲ್ಲಿ ಏನಾದ್ರೂ ಮಾಡ್ಲೇಬೇಕಂದ್ರಂತೆ. ನಿನ್ನ ಲವಲವಿಕೆಯನ್ನು ನೋಡಲಾಗುತ್ತಿಲ್ಲ, ಈ ಎತ್ತಿನಿಂದ ನಿನ್ನ ಶಹರತ್ತು ಕೂಡ ಪೂರ್ಣವಾಗುವುದಿಲ್ಲ, ನಿನ್ನ ಈ ಹೆಸರು ಮಾಡಬೇಕನ್ನುವ ಆಸೆ ಕೂಡ ಈಡೇರೋದಿಲ್ಲ ಅಂದ್ರಂತೆ. ಬಾ ನಮ್ಮೊಟ್ಟಿಗೆ, ನಾವು ಒಂದು ಎತ್ತನ್ನ ತೋರಿಸ್ತೀವಿ, ಅದರಿಂದ ನಿನ್ನ ಶಹರತ್ತು ಕೂಡ ಪೂರ್ಣವಾಗುತ್ತೆ ಮತ್ತು ನಿನ್ನ ಹೆಸರು ಮಾಡಬೇಕನ್ನುವ ಆಸೆ ಕೂಡ ಈಡೇರ್ತದಂದ್ರಂತೆ. ಅದಕ್ಕೆ ಒಪ್ಪಿದ ಬಾಳುದಾದ ಹಜಾರೆರವರು ಆ ಕಾಲದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಟಾಪ್ ಹೆಸರು ಮಾಡಿದಂತ ತನ್ನ ಗೆಳೆಯನದಾಗಿದ್ದಂತ ಡಬಲಾಪುರ್ ಭಾರತ್ ಸರ್ಕಾರ ಅವರ ಹತ್ರ ಚಿಮಣ್ಯಾ ಅನ್ನೋ ಎತ್ತನ್ನ ಆಗಿನ ಕಾಲದಲ್ಲೇ ತನ್ನ 25 ವರ್ಷಕ್ಕೆ ಗಟ್ಟಿ ಮನಸ್ಸು ಮಾಡಿ ಬಗಡದಲ್ಲಿ ಓಡುವಂತ ಚಿಮಣ್ಯಾವನ್ನು 7.5 ಲಕ್ಷಕ್ಕೆ ಖರೀದಿ ಮಾಡಿಬಿಟ್ರಂತೆ. ಆಗ ಸಾಕಷ್ಟು ಹೆಸರು ಮಾಡಿದ ಮೈದಾನ ಅಂದ್ರೆ ಅದು ಆನೆಬೆನ್ನಾಡಿ ಮೈದಾನ. ಅದನ್ನ ತಿಳಿದ ಬಾಳುದಾದ ಹಜಾರೆರವರು ತಂದ ಒಂದೇ ವಾರಕ್ಕೆ ಬೀಗಡದಲ್ಲಿದ್ದಂತ ಚಿಮಣ್ಯಾನನ್ನು ದೇವರ ಮೇಲೆ ಹೊರೆ ಹಾಕಿ 2 ಹೊಂಡಾ ಶೈನ್ ಗಾಡಿ ಬಕ್ಷಿಸಾದ ಜನರಲ್ ಮೈದಾನಕ್ಕೆ ಹಾಕಿದ್ರಂತೆ. ಅಷ್ಟೊತ್ತಿನಲ್ಲಿ ಮಹಾರಾಷ್ಟ್ರದಲ್ಲಿ ನಾವೇ ಸಾಹುಕಾರರು ಅನ್ಕೊಂಡಿದ್ದ ದೊಡ್ಡ ದೊಡ್ಡ ಸಾಹುಕಾರರು ಯಾರಿ ಮನುಷ್ಯ? ಇಷ್ಟೊಂದು ದುಡ್ಡು ಹಾಕಿ ಕೊಂಡ್ಕೊಳ್ಳೋರು ಕರ್ನಾಟಕದಲ್ಲೂ ಇದ್ದಾರ ಅಂತ ವಿಷಯ ತಿಳಿದ ಕೂಡಲೇ ಆಡೇಬೆನ್ನಾಡಿ ಮೈದಾನಕ್ಕೆ ನೋಡಲೇಬೇಕೆಂದು ಓಡೋಡಿ ಬಂದ್ರಂತೆ. ಅದನ್ನ ನೋಡಿದ ಬಾಳುದಾದ ಹಜಾರೆರವರು, ಬಸವಣ್ಣ, ಈ ಶಹರತ್ತಿನಲ್ಲಿ ನೀನೇ ನನ್ನ ಮಾನ ಕಾಪಾಡಬೇಕು ಅಂತ ದೇವರನ್ನ ಬೇಡ್ತಾ ಕೂತಿದ್ದ ಬಾಳುದಾದ ಹಜಾರೆರವರಿಗೆ ಎಲ್ಲರ ಕಣ್ಣು ಕೆಂಪಾಗುವಂತೆ ಶಹರತ್ತಿನಲ್ಲಿ ಮೊದಲ ಸ್ಥಾನ ಬಂದಂತೆ ಆ ಚಿಮಣ್ಯಾ. ಆಗ ಚಿಮಣ್ಯಾ ಓಡಿದ್ದನ್ನ ನೋಡಿ ಬಾಳುದಾದ ಹಜಾರೆರವರ ಮನಸ್ಸಿಗಾದ ಆನಂದದಿಂದ ಕುಣದು ಕುಪ್ಪಳಿಸಿದ್ರಂತೆ. ಹೀಗೆ ಸತತ 3 ವರ್ಷಗಳ ಕಾಲ ಯಾವ ಗಾಡಿಗಳಿಗೂ ಲೆಕ್ಕಿಸದೆ ಹೆಲಿಕಾಪ್ಟರ್ ಬೈಜಾಗಿಂತಲೂ ಚೆನ್ನಾಗಿ ಓಡಿ ಗಾಡಿ ಶಹರತ್ತಿನ ಲೋಕವನ್ನೇ ಆಳಿದ್ನಂತೆ ಆ ಚಿಮಣ್ಯಾ. ಆದ್ರೆ ಆ ಸಮಯದಲ್ಲಿ ಮೈದಾನಗಳು ಇಷ್ಟೇನು ಓಪನ್ ಇಲ್ದಿದ್ರಿಂದ ಇಷ್ಟು ಹೆಸರು ಆಗಿಲ್ಲ ಅಂತಾರೆ ಬಾಳುದಾದ ಹಜಾರೆರವರು. ಚಿಮಣ್ಯಾ ಅನ್ನೋ ಅದೃಷ್ಟ ದೇವತೆಯಿಂದ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯವಾಯಿತು. ಅದಕ್ಕಾಗಿ ಸಾಕಷ್ಟು ಬಿಸ್ನೆಸ್ ಗಳಿಗೆ ಕೈ ಹಾಕಿದೆ, ಅದರಿಂದ ಸಕ್ಸಸ್ ಕೂಡ ಆದೆ ಅಂತಾರೆ ಬಾಳುದಾದ ಹಜಾರೆಯವರು.
ಇದೇ ಅಲ್ವೇನ್ರಿ ಅದೃಷ್ಟ ಒಮ್ಮೆ ಬರ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಯಾರ ಕೈಲಿಂದಾನು ತಡಿಯೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಚುಮ್ನೆ ಅನ್ನೋ ಎತ್ತಿನಿಂದ ಸಾಕಷ್ಟು ಹೆಸರು ಮಾಡಿದ ಬಾಳುದಾದ ಹಜಾರೆರವರು ತಮ್ಮ ಅದೃಷ್ಟದ ದೇವತೆಯಾದ ಹೆಲಿಕಾಪ್ಟರ್ ಬೈಜಾವನ್ನು ಮತ್ತೆ ಗೆಳೆಯರ ಸಹಾಯದಿಂದ ತಮ್ಮದೇ ಗೆಳೆಯನಾದ ಮೈಲ್ನಟ್ಟಿ ಊರಿನವರ ಹತ್ರ 6.5 ಲಕ್ಷಕ್ಕೆ ಖರೀದಿ ಮಾಡಿದ್ರಂತೆ. ಇನ್ನೇನು ಬೈಜಾ ಅನ್ನೋ ಅದೃಷ್ಟ ದೇವತೆ ಮನೆಗೆ ಬಂದಾಯ್ತು. ಬಾಳುದಾದ ಹಜಾರೆರವ್ರನ್ನ ಇನ್ನು ಯಾರ ಕೈಲಿಂದ ಆದ್ರೂ ತಡಿಯಕ್ಕಾಗ್ತದ? ಈ ವರ್ಷಕ್ಕೆ ಬೈಜಾ ಅವರಿಗೆ ಸಿಕ್ಕು 4 ವರ್ಷವಾಯ್ತು. ಸೊ ಆ 4 ವರ್ಷಗಳಲ್ಲಿ ಬೈಜಾ ಇಲ್ಲಿವರೆಗೂ ಎಷ್ಟು ಗಳಿಸಿದೆ ಅಂತ ನೋಡ್ಬೇಕಲ್ವಾ? ಇಲ್ಲಿವರೆಗೂ ಹೆಲಿಕಾಪ್ಟರ್ ಬೈಜಾ 2 ಲಕ್ಷ 3 ಲಕ್ಷ ಮೈದಾನಗಳನ್ನ 150ಕ್ಕೂ ಹೆಚ್ಚು ಮೈದಾನಗಳನ್ನ ಪ್ರಥಮ ಬಹುಮಾನ ಮಾಡಿದೆಯಂತೆ. ಅಂದ್ರೆ ಸರಾಸರಿ ಹತ್ತತ್ರ 4 ಕೋಟಿ ಬಂದಿದೆಯಂತೆ. ಅದರೊಟ್ಟಿಗೆ 5 ಲಕ್ಷದ್ದು ಒಂದು ಬಹುಮಾನವಂತೆ, ಮತ್ತೆ 17 ಲಕ್ಷದ್ದು ಇನ್ನೊಂದು ಬಹುಮಾನವಂತೆ. ಅದರೊಟ್ಟಿಗೆ 50 HP ಒಂದು ಟ್ರ್ಯಾಕ್ಟರ್ ಅಂತೆ, ಒಂದು ಮಹೀಂದ್ರ ತಾರ್ ಅಂತೆ, 3 ಬುಲೆಟ್ ಗಾಡಿಗಳಂತೆ. ಅದರೊಟ್ಟಿಗೆ ಈ ವರ್ಷದ್ದು ದೊಡ್ಡ ಮೈದಾನವಾದಂಥ ಒಂದು ಫಾರ್ಚುನರ್ ಅಂತೆ. ಹೀಗೆ ಬಾಳುದಾದ ಹಜಾರೆರವರ ಅದೃಷ್ಟ ದೇವತೆಯಾದ ಹೆಲಿಕಾಪ್ಟರ್ ಬೈಜಾದಿಂದ ಮಾತ್ರ ಹತ್ತತ್ರ 5 ರಿಂದ 6 ಕೋಟಿ ಗಳಿಸಿದ್ದಾರಂತೆ. ಹೀಗೆ ಬಾಳುದಾದ ಹಜಾರೆರವರ ಒಟ್ಟಾರು ಆಸ್ತಿಗೆ ಬರೋದಾದ್ರೆ ಒಬ್ಬ ಶೇತಕರಿ ಮನುಷ್ಯ ಆದ ಬಾಳುದಾದ ಹಜಾರೆರವರು ಇಲ್ಲಿಯವರೆಗೂ ತನ್ನ ಗಹಡಿ ಶಹರತ್ತು ಮತ್ತು ಬಿಸಿನೆಸ್ ದಿಂದ ಒಟ್ಟಾರೆಯಾಗಿ 60 ಎಕರೆ ಭೂಮಿ ಮಾಡಿದ್ದಾರಂತೆ. 2 ರಿಂದ 3 ಕೋಟಿ ಬೆಲೆ ಬಾಳುವ ಮನೆ ಕಟ್ಟಿದ್ದಾರಂತೆ. 10 ಕೋಟಿಗಿಂತ ಅಧಿಕ ಹಣ ಮಾಡಿದ್ದಾರಂತೆ. ಮತ್ತು ಒಂದು ತಾರು, ಒಂದು ಟ್ರ್ಯಾಕ್ಟರ್, ಸಾಕಷ್ಟು 2 ವೀಲರ್ ಗಾಡಿಗಳು, ಹೀಗೆ ಸದ್ಯ ಮೊನ್ನೆ ಗೆದ್ದಂತ ಒಂದು ಫಾರ್ಚುನರ್, ಹೀಗೆ ಸಾಕಷ್ಟು ಗಳಿಸಿದ ಬಾಳುದಾದ ಹಜಾರೆರವರನ್ನು ನಾವು ಸಂದರ್ಶನವೊಂದರಲ್ಲಿ ನೀವು ಗಳಿಸಿದ್ದಾದ್ರೂ ಎಷ್ಟು ಅಂತ ಕೇಳಿದಾಗ ಅವ್ರೇನಂತಾರೆ ನೀವೇ ಕೇಳಿ. ಈ ಒಂದು ಷರತ್ತಿನಿಂದ ನೀವು ಗಳಿಸಿದ್ದೆಷ್ಟ್ರಿ, ಕಳ್ಕೊಂಡಿದ್ದೆಷ್ಟ್ರಿ? ಏನ್ ವಿಷಯ ರೀ, ರೊಕ್ಕದೇನು ಬೇಡ್ರಿ. ರೊಕ್ಕ ಗಳಿಸ್ಲಾಕ ಹೋಯ್ತ್ರಿ ಎದ್ರಾಗ ಬಿ ಐತ್ರಿ, ಮಹತ್ವ ರೊಕ್ಕಗ ಇಲ್ರಿ. ಈಗ ನಾವ್ ಎಲ್ಲಿ ಬಿ ಹೋಗಿದ್ರ ಮೊದ್ಲಿಂದ ನಮ್ ತಲ್ಯಾಗ ಒಂದಿತ್ರಿ, ನಮ್ ಜೋಡಿ ದೋಸ್ತುಗಳು ಬಾಳ ಇರ್ಬೇಕು, ನಮ್ ಜೋಡಿ ಹುಡುಗರು ಬೇಕು. ಹಿಂಗ್ ನಮ್ಮೊಂದ್ ಸಣ್ಣ ಇತ್ರಲ್ಲ ಅವಾಗಿನ ಸಾಲಾಗಿತ್ತು, ಅವಾಗ ಬಿ ನಮ್ ತಲ್ಯಾಗ ಇದು ಐತ್ರಿ. ಬ್ಯಾರೆ ಬರ್ಬೇಕಂತ ಪ್ಲಾನ್ ಐತಿ. ಪಾಲಿಟಿಕ್ಸ್ ಏನು ಬೇಡ್ರಿ, ಪಾಲಿಟಿಕ್ಸ್ ಏನ್ ಗರಜ್ ಐತ್ರಿ ಅಣ್ಣ. ಪಾಲಿಟಿಕ್ಸ್ ದ ಬಿ ನಂದ ಬಿ ನೋಡೋದ್ರ ಪಾಲಿಟಿಕ್ಸ್ ದವ್ರಗ ಒಂದ್ ಮನುಷ್ಯಾಗ 500 ರೂಪಾಯಿ ಕೊಟ್ಟು ಬರಾಕ್ ಹೇಳಿದ್ರ ಬಿ 8 ಮಂದಿ ಗೋಳ ಆಗಂಗಿಲ್ಲ. ನಾವ್ ಈ ಎತ್ತ ಹೋಗಿದ್ರ ಬಿನ ಒಂದ್ ಕಾಲ್ದಾಗ ಎಷ್ಟು ಗೋಳ ಮಾಡ್ಲಿ ಹೇಳ್ರಿ, 8 ಗೋಳ ಆಗ್ತಿತ್ರಿ, ಸಾಕಲ್ಲ ಮತ್ ಏನ್ ಗಳಿಸೋದೈತ್ರಿ. ಹೀಗೆ ಸಾಕಷ್ಟು ಹೆಸರು ಮಾಡಿದ ಸದ್ಯ ಅಣ್ಣ ತಮ್ಮಂದಿರು ರಾಮ ಲಕ್ಷ್ಮಣರಂತೆ ಯಾವುದೇ ಶಹರತ್ತಿನಲ್ಲಿ ಅನ್ಯಾಯ ಮಾಡದೆ ದೇವರ ದಯ ಮತ್ತು ಹೆಲಿಕಾಪ್ಟರ್ ಬೈಜಾ ಬಲದಿಂದ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಹೀಗೆ ಇನ್ನೂ ಅವರ ಕೀರ್ತಿ ಹೆಚ್ಚಲೆಂದು ಆ ಭಗವಂತನಲ್ಲಿ ಕೇಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ. ಮುಂದೆ ಯಾವ ರೀತಿ ವಿಡಿಯೋಗಳು ಬೇಕಂತ ಕಮೆಂಟ್ ಹಾಕಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.